ದೆಹಲಿಯಲ್ಲಿ ಸ್ಫೋಟಕ್ಕೆ ಕಾರಣವಾದ ಉಗ್ರರು ಪುಲ್ವಾಮಾ ರೀತಿ ದಾಳಿಗೆ ಸಂಚು ರೂಪಿಸಿದ್ರು ಎಂಬ ಅಂಶ ಬೆಳಕಿಗೆ ಬಂದಿದೆ. ಈ ಉಗ್ರರ ತಂಡದ ಓರ್ವ ಬಂಧನವಾದಂತಹ ಹಿನ್ನೆಲೆ ದೆಹಲಿಯಲ್ಲಿ ಮಾತ್ರ ಸ್ಫೋಟ ನಡೆಸಲಾಯಿತು ಅನ್ನೋ ಅಂಶ ನೆಟ್ವರ್ಕ್ 18ಗೆ ಸಿಕ್ಕಿದೆ. ಉಗ್ರರ ಈ ಕೋರ್ ಟೀಮ್ನಲ್ಲಿ 5 ಜನರಿದ್ರು. ಉಮರ್, ಮೌಲ್ವಿ, ಇರ್ಫಾನ್, ಡಾಕ್ಟರ್ ಆದಿಲ್ ರಾಥರ್, ಡಾಕ್ಟರ್ ಮಜಾಮಿಲ್ ಶಕೀಲ್ ಮತ್ತು ಓರ್ವ ಮಹಿಳೆ ಇದ್ರು. ಮುಜಾಮಿಲ್ನ ಗರ್ಲ್ ಫ್ರೆಂಡ್ ಆಗಿದ್ದಂತಹ ಮಹಿಳೆಯ ಹಣಕಾಸಿನ ಸಹಾಯವನ್ನ ಆಕೆ ಮಾಡ್ತಾ ಇದ್ದು, ಈ ಕೃತ್ಯದಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾಳೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಇವರಷ್ಟೇ ಅಲ್ಲದೆ ಇನ್ನೂ ಇಬ್ಬರಿದ್ದು, ಅವರಲ್ಲಿ ಆದಿಲ್ ಸಹೋದರ ಮುಜಾಫರ್ ಈಗಾಗಲೇ ಅಫ್ಘಾನಿಸ್ತಾನಕ್ಕೆ ಪರಾರಿಯಾಗಿದ್ದಾನೆ. ಇನ್ನೋರ್ವ ಅಮೀರ್ ಎಂಬಾತನೇ ಕಾರು ತಂದಿದ್ದು ಅಂತ ತನಿಖೆಯಿಂದ ತಿಳಿದು ಬಂದಿದೆ. ದೆಹಲಿ ಬಾಂಬ್ ಸ್ಫೋಟದಲ್ಲಿ ವಿದೇಶಿ ಕೈವಾಡದ ಬಗ್ಗೆಯೂ ತನಿಖಾಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಸುಳಿವು ಸಿಕ್ಕಿದೆ. ಉಕಾಸಾ ಹಾಗೂ ಹಾಶಿಂ ಸೇರಿದಂತೆ 3 ಹ್ಯಾಂಡ್ಲರ್ಗಳ ಕೈವಾಡ ಇದೆ. ಉಕಾಸಾ ಹಾಗೂ ಮತ್ತೋರ್ವ ಕಾಶ್ಮೀರಿನವರಾಗಿದ್ದು ಸದ್ಯ ಅಫ್ಘಾನಿಸ್ತಾನದಲ್ಲಿದ್ದಾರೆ ಎನ್ನಲಾಗಿದೆ. ಹಾಶಿಂ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದಲ್ಲಿ ನೆಲೆ ಕಂಡುಕೊಂಡಿದ್ದಾನೆ ಎನ್ನಲಾಗಿದೆ. ಮುಜಾಮಿಲ್, ಮುಜಾಫರ್ ಹಾಗೂ ಉಮರ್ 2022ರಲ್ಲಿ ಟರ್ಕಿಗೆ ಹೋಗಿದ್ದಾಗ ಇವರಿಗೆ ಉಕಾಸಾ ಆಶ್ರಯ ಕಲ್ಪಿಸಿದ್ದ ಎನ್ನಲಾಗಿದೆ. ಈ 3 ಸುಮಾರು 20 ದಿನ ಟರ್ಕಿಯಲ್ಲೇ ಉಳ್ಕೊಂಡಿದ್ರು. ಉಗ್ರರ ಕೋರ್ ಟೀಮ್ನಲ್ಲಿದ್ದ ಮೌಲ್ವಿ ಇರ್ಫಾನ್ನ ಫೋನ್ ಟ್ರೇಸ್ ಮಾಡಲಾಗಿದ್ದು, ಕಳೆದ 2 ತಿಂಗಳಲ್ಲಿ ಹಲವು ಬಾರಿ ಅಫ್ಘಾನಿಸ್ತಾನಕ್ಕೆ ಕರೆ ಬಂದಿರೋದು ಗೊತ್ತಾಗಿದೆ. ಮುಜಾಫರ್ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಲ್ಲಿ ಲಿಂಕ್ ಇಟ್ಕೊಂಡಿದ್ದೂ ಗೊತ್ತಾಗಿದೆ. ಪುಲ್ವಾಮಾ ಮಾದರಿಯ ದಾಳಿಯ ಸ್ಕೆಚ್ನಲ್ಲಿ ಮೌಲ್ವಿ, ಇರ್ಫಾನ್ ಹಾಗೂ ಉಮರ್ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು ಅಂತ ತನಿಖೆಯಿಂದ ತಿಳಿದುಬಂದಿದೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಸಂಬಂಧ ಎನ್ಐಎಯಿಂದ ತನಿಖೆ ಚುರುಕುಗೊಂಡಿದೆ. ಇನ್ನು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಫರೀದಾಬಾದ್ನಲ್ಲಿರುವಂತಹ ಅಲ್ ಫಲಾಹ್ ವಿವಿಯ ರೂಮ್ ನಂಬರ್ 13ರಲ್ಲಿ ಶಂಕಿತ ಉಗ್ರರ ಅಡ್ಡೆ ಆಗಿತ್ತು ಎಂಬುದು ತಿಳಿದು ಬಂದಿದೆ. ಅಲ್ಲದೆ ವಿವಿಯಲ್ಲಿರುವಂತಹ ಲ್ಯಾಬ್ನಲ್ಲೇ ಸ್ಫೋಟಕಗಳ ತಯಾರಿಯನ್ನ ಮಾಡ್ತಾ ಇದ್ರು ಅಂತಲೂ ಕೂಡ ತಿಳಿದು ಬಂದಿದ್ದು, ಹೀಗಾಗಿ ಅಧಿಕಾರಿಗಳು ಲ್ಯಾಬ್ನಿಂದ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಅಲ್ಲದೆ ಲ್ಯಾಬ್ಗೆ ತನಿಖಾಧಿಕಾರಿಗಳು ಬೀಗ ಹಾಕಿ ಸೀಸ್ ಮಾಡಿದ್ದಾರೆ. ಅಲ್ ಫಲಾಹ್ ವಿಶ್ವವಿದ್ಯಾನಿಲಯ ನ್ಯಾಕ್ ಮಾನ್ಯತೆಯನ್ನ ಪಡೆದಿಲ್ಲ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ. ಈವರೆಗೆ ಅಲ್ ಫಲಾಹ್ ವಿಶ್ವವಿದ್ಯಾನಿಲಯ ನ್ಯಾಕ್ ಮಾನ್ಯತೆಗಾಗಿ ಅರ್ಜಿಯನ್ನೇ ಸಲ್ಲಿಸಿಲ್ಲ ಅಂತ ನ್ಯಾಕ್ ಅಧಿಕಾರಿಗಳು ಹೇಳಿದ್ದಾರೆ. ಈ ಬಗ್ಗೆ ವಿಶ್ವವಿದ್ಯಾನಿಲಯಕ್ಕೆ ನ್ಯಾಕ್ ಶೋಕಾಸ್ ನೋಟಿಸ್ ಅನ್ನು ನೀಡಿದೆ. ಶೋಕಾಸ್ ನೋಟಿಸ್ನಲ್ಲಿ ಅನೇಕ ಪ್ರಶ್ನೆಗಳನ್ನು ನ್ಯಾಕ್ ಎತ್ತಿದೆ. ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಭಯೋತ್ಪಾದನಾ ಚಟುವಟಿಕೆ ನಡೆದಿರುವ ಬಗ್ಗೆ ವರದಿಯಾಗಿದೆ. ನಾವ್ಯಾಕೆ ವಿಶ್ವವಿದ್ಯಾನಿಲಯದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನಿಸಲಾಗಿದೆ. ಇಷ್ಟೇ ಅಲ್ಲದೆ ಅಲ್ ಫಲಾಹ್ ವಿವಿಗೆ ನೀಡಿರುವಂತಹ ಸವಲತ್ತುಗಳನ್ನು ಹಿಂಪಡೆಯುವುದಕ್ಕೆ ಎಂಎನ್ಸಿಗೆ ಪತ್ರ ಬರೀತೇವೆ ಅಂತ ನ್ಯಾಕ್ ಹೇಳಿದೆ. ಸದ್ಯ ಈ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಸಿಕ್ಕಿದೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿ ಪತ್ತೆಯಾಗಿದೆ. ಈ ಡೈರಿಗಳನ್ನು ವಶಕ್ಕೆ ಪಡೆದಿರುವಂತಹ ಎನ್ಐಎ ಆಫೀಸರ್ಸ್ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದೇ ಡೈರಿಯಲ್ಲಿ ಜಮ್ಮು ಕಾಶ್ಮೀರ ಫರೀದಾಬಾದ್ ಮೂಲದ ಸುಮಾರು 25 ಜನರ ಹೆಸರು ಉಲ್ಲೇಖವಾಗಿದೆಯಂತೆ. ಇನ್ನು ಡೈರಿಯಲ್ಲಿ ಕೆಲವು ಕೋಡ್ ವರ್ಡ್ಗಳು ಇದೆಯಂತೆ. ಈ ಕೋಡ್ ವರ್ಡ್ಗಳನ್ನು ಅಧಿಕಾರಿಗಳು ಡಿಕೋಡ್ ಮಾಡ್ತಿದ್ದಾರೆ. ಇನ್ನು ಪತ್ತೆಯಾದಂಥ ಡೈರಿಯಲ್ಲಿ ಸಾಕಷ್ಟು ಪ್ರಮುಖ ವಿಚಾರಗಳು ಗೊತ್ತಾಗ್ತಾ ಇದೆ. ಕೆಂಪುಕೋಟೆ ಬಳಿ ಸ್ಫೋಟಕ್ಕೆ ಮತ್ತೊಂದು ಕಾರು ಬಳಕೆ ಮಾಡಲಾಗುತ್ತಾ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಕೆಂಪುಕೋಟೆ ಬಳಿ ಹುಂಡೈ i20 ಕಾರ್ ಸ್ಫೋಟವಾಗಿತ್ತು. ಇನ್ನೊಂದು ಕಡೆ ಫರೀದಾಬಾದ್ನಲ್ಲಿ ಅಧಿಕಾರಿಗಳು ಉಮರ್ ಹೆಸರಿನಲ್ಲಿ ನೋಂದಣಿ ಆಗಿದ್ದಂತಹ ಕಾರ್ ವಶಕ್ಕೆ ಪಡೆದಿದ್ದಾರೆ. ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರ್ ಇದಾಗಿದೆ. ಸದ್ಯ ಅಧಿಕಾರಿಗಳು ಕಾರ್ ಪರಿಶೀಲನೆ ಮಾಡಿದ್ದು ಕಾರ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಸಂಬಂಧಿಯನ್ನ ಬಂಧನ ಮಾಡಲಾಗಿದೆ. ಫರೀದಾಬಾದ್ನ ಕಂದವಾಲಿಯಲ್ಲಿ ಫಹೀಮ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಫರೀದಾಬಾದ್ನಲ್ಲಿ ಕೆಂಪು ಫೋರ್ಡ್ ಕಾರು ಪಾರ್ಕಿಂಗ್ ಹಿನ್ನೆಲೆಯಲ್ಲಿ ಸೂಸೈಡ್ ಬಾಂಬರ್ ಉಮರ್ನ ಅಳಿಯನನ್ನ ಬಂಧಿಸಿ ವಿಚಾರಣೆಗೆ ಕರೆದೊಯ್ಯಲಾಗಿದೆ. ಇನ್ನು ಫಹೀಮ್ ಜೊತೆ ಮತ್ತೊಬ್ಬ ಅಪರಿಚಿತ ಮಹಿಳೆ ಕೂಡ ವಶಕ್ಕೆ ಪಡೆಯಲಾಗಿದೆ. ಸ್ಫೋಟಕ್ಕೂ ಮುನ್ನ ಮಸೀದಿಗೆ ತೆರಳಿದ್ದ ಉಮರ್ ಅಲ್ಲಿ ನಮಾಜ್ ಮಾಡಿದ್ದಾನೆ. ಸುನೇರಿ ಮಸೀದಿ ಬಳಿ ಪಾರ್ಕಿಂಗ್ ಸ್ಥಳದಲ್ಲಿ ತನ್ನ i20 ಕಾರ್ ಪಾರ್ಕ್ ಮಾಡಿದಂತಹ ಉಮರ್ ಆ ಬಳಿಕ ನಮಾಜ್ಗೆ ತೆರಳಿದ್ದಾನೆ. ಇನ್ನು ನಮಾಜ್ಗೆ ತೆರಳುವ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನು ಕಾರ್ ಪಾರ್ಕಿಂಗ್ ಮಾಡಿದ ಜಾಗದಲ್ಲೇ ಸುಮಾರು 3 ಗಂಟೆ ಕಾಲ ಉಮರ್ ಇದ್ದ ಎನ್ನಲಾಗ್ತಾ ಇದ್ದು, ಸ್ಫೋಟಕ್ಕೂ ಮುನ್ನ ಉಮರ್ ಯಾರನ್ನಾದರೂ ಭೇಟಿ ಮಾಡಿದ್ನಾ ಅಂತ ತನಿಖಾ ದಳ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಕಲಬುರಗಿಯಲ್ಲಿ ಶಿವಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಈ ಘಟನೆಯಿಂದಾಗಿ ಎನ್ಡಿಎ ಆಡಳಿತಕ್ಕೆ ಕಪ್ಪು ಚುಕ್ಕೆ ಆಗಿದೆ. ಈ ಆತಂಕವಾದಿಗಳ ಉದ್ದೇಶ 2047ಕ್ಕೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡುವಂತ ಉದ್ದೇಶವನ್ನು ಹೊಂದಿದ್ದಾರೆ. ಈ ಘಟನೆಯಲ್ಲಿ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಮೃತಪಟ್ಟಿದ್ದಾರೆ. ಇಂತಹ ಘಟನೆ ಆಗಬಾರ್ದಿತ್ತು. ಪಾಕಿಸ್ತಾನಕ್ಕೆ ಭಾರತ ನಿರಂತರವಾಗಿ ಪಾಠ ಕಲಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ.
ಮುಸ್ಲಿಂ ಟೆರರಿಸಂ ಜೈಷ್ ಎ ಮೊಹಮ್ಮದ್ ಸಂಘಟನೆಯಿಂದ ಆಗಿದೆ. ಆ ಬಾಂಬ್ ಬ್ಲಾಸ್ಟ್ನಿಂದ ಸುಮಾರು 13 ಜನ ಸಾವನ್ನಪ್ಪಿದ್ದು, 20-25ಕ್ಕಿಂತಲೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಭಾರತದ ಇತಿಹಾಸದಲ್ಲಿ ಮತ್ತು NDA ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿದೆ. ಈ ಆತಂಕವಾದಿಗಳ ಉದ್ದೇಶ 2047ಕ್ಕೆ ಭಾರತವನ್ನ ಇಸ್ಲಾಮೀಕರಣ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದು ಅತಿ ಘೋರ ಕೃತ್ಯ. ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಇದು ಉಗ್ರರ ದಾಳಿ ಎಂದೇ ಹೇಳಬೇಕು. ಇಂತಹ ಸಂದರ್ಭಗಳಲ್ಲಿ ಎಲ್ಲ ಪಕ್ಷಗಳು ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶಿಸಬೇಕಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಮನಬಂದಂತೆ ಮಾತನಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ಈ ತನಕ ಘಟನೆ ಕುರಿತು ಹೇಳಿಕೆ ಆಗಲಿ ಖಂಡನೆ ಆಗಲಿ ನೀಡಿಲ್ಲ. ಸಂಕಷ್ಟದ ಸಂದರ್ಭದಲ್ಲಿ ದೇಶದ ಪರವಾಗಿ ಉಗ್ರ ಕೃತ್ಯ ಖಂಡಿಸಿಲ್ಲ ಅಂತ ಕಿಡಿಕಾರಿದರು. ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗ್ತದೆ. ಇದು ಆದ್ಯತೆ ಆಗಬೇಕಾಗಿತ್ತು. ಆದರೆ ದುರಂತ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಈ ಕ್ಷಣದವರೆಗೂ ಸಹ ತಮ್ಮ ಪ್ರತಿಕ್ರಿಯೆನ ನೀಡಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇನಿದ್ದಾವೆ, ಇದು ಮೂರ್ಖತನದ ಪ್ರದರ್ಶನವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಮಾಡಿದೆ. ನಗರದ ಹಲವು ಕಡೆ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ನಡೆಸಲಾಗಿದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ಹಲವು ಕಡೆ ಬಾಂಬ್ ಸ್ಕ್ವಾಡ್ ಹಾಗೂ ಶ್ವಾನ ದಳದಿಂದ ತೀವ್ರ ತಪಾಸಣೆಯನ್ನು ಮಾಡಲಾಗ್ತದೆ. ಐತಿಹಾಸಿಕ ಸ್ಮಾರಕಗಳು ಸೇರಿ ಜನನಿಬಿಡ ಪ್ರದೇಶದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೇಕೆದಾಟು ನೀರಾವರಿ ವಿಚಾರವಾಗಿ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಸಿಕ್ಕಿದೆ. ಮೇಕೆದಾಟು ವಿರುದ್ಧ ತಮಿಳುನಾಡು ಅರ್ಜಿ ಸಲ್ಲಿಸಲಾಗಿತ್ತು. ಸದ್ಯ ಇವತ್ತು ವಿಚಾರಣೆ ನಡೆಸಿದ ಕೋರ್ಟ್, ಮೇಕೆದಾಟು ಯೋಜನೆಯು ಇನ್ನೂ ಆರಂಭಿಕ ಹಂತದಲ್ಲಿದ್ದು ಯಾವುದೇ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿಲ್ಲ. ಹೀಗಾಗಿ ಈ ಯೋಜನೆಯು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕೇಂದ್ರ ಜಲ ಆಯೋಗದಂತಹ ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ. ಹೀಗಾಗಿ ಇದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಲ್ಲ ಅಂತ ತಮಿಳುನಾಡು ಅರ್ಜಿಯನ್ನು ವಜಾಗೊಳಿಸಿದೆ. ಕಳೆದ 7 ವರ್ಷಗಳಿಂದ ಮೇಕೆದಾಟು ಯೋಜನೆಗೆ ತಡೆ ಆಗಿದ್ದಂತಹ ತಮಿಳುನಾಡುಗೆ ಮುಖಭಂಗವಾಗಿದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ವಜಾ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ನಮ್ಮ ನೀರು ನಮ್ಮ ಹಕ್ಕು. ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನುವ ಮಾಹಿತಿ ನನಗಿದೆ. ಜನರ ಭಾವನೆ, ಜನರ ಕಷ್ಟ ಇದಕ್ಕೆಲ್ಲ ಸ್ಪಂದಿಸಿದೆ. ಜಡ್ಜ್ಮೆಂಟ್ ವರದಿ ಸಿಕ್ಕ ಮೇಲೆ ಇದರ ಬಗ್ಗೆ ವಿವರವಾಗಿ ಮಾತನಾಡ್ತೀನಿ ಅಂತ ಹೇಳಿದರು. ನೀರು ನಮ್ಮ ಹಕ್ಕು. ತಮಿಳುನಾಡು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ಡಿಸ್ಮಿಸ್ ಮಾಡಿದೆ ಅಂತ ಏನು ವರದಿ ಬಂದಿದೆ, ಇದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ. ಬಂದ ಮೇಲೆ ಮಾತಾಡ್ತೀನಿ. ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ. ಜನರ ಪ್ರಾರ್ಥನೆ, ಜನರ ಭಾವನೆ, ಜನರ ಕಷ್ಟ ಇದಕ್ಕೆಲ್ಲಕ್ಕೂ ಕೂಡ ಸ್ಪಂದಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ನೀರು ನಮ್ಮ ವನಕೆ ಓಬವ್ವ ಜಯಂತಿ ಆಚರಣೆಗೆ ಪಂಚಾಯಿತಿ ಬೀಗ ತೆಗೆಯಲು ಹೇಳಿದ್ದಕ್ಕೆ ಹಲ್ಲೆ ಮಾಡಿರೋ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಪುರ ಪಂಚಾಯಿತಿಯಲ್ಲಿ ನಡೆದಿದೆ. ಮಾಜಿ ಪಂಚಾಯಿತಿ ಅಧ್ಯಕ್ಷ ರವಿ ರಾಜಶೇಖರ್ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾರತಿ ಪತಿ ಬಸವರಾಜ್, ಅಶೋಕ್, ಹನುಮಂತ ಹಾಗೂ ಕಿರಣ್ ಅನ್ನೋರಿಂದ ಹಲ್ಲೆ ನಡೆಸಲಾಗಿದೆ. ಹಲ್ಲೆಗೊಳಗಾದ ರವಿ ರಾಜಶೇಖರ್ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಸ್ಥಳಕ್ಕೆ ಜಗಳೂರು ಪೊಲೀಸರು ಆಗಮಿಸಿ ಪರಿಶೀಲಿಸಿದ್ದಾರೆ. ಲಂಚ ಸ್ವೀಕರಿಸುವುದಿಲ್ಲ ಅಂತ ಹೇಳಿದಂಥ ಸರ್ಕಾರಿ ಅಧಿಕಾರಿಗೆ ಕಳೆದ 3 ತಿಂಗಳಿಂದ ಉದ್ಯೋಗ ನೀಡದೇ ಇರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಸಬ್ ರಿಜಿಸ್ಟರ್ ಆಗಿದ್ದಂಥ ನಾರಾಯಣಪ್ಪ ಲಂಚ ಸ್ವೀಕರಿಸಲ್ಲ ಅಂತ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ರು. ಬೋರ್ಡ್ ಅನ್ನು ಹಾಕಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಇದಾದ ಬಳಿಕ ಅವರನ್ನ ಬೆಂಗಳೂರಿನ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ವರ್ಗಾವಣೆ ಮಾಡಿ 3 ತಿಂಗಳಾದರೂ ಕೂಡ ಇನ್ನೂ ಹುದ್ದೆ ನೀಡಿಲ್ಲ. ಹೀಗಾಗಿ ಬೆಂಗಳೂರು ಕಚೇರಿಯಲ್ಲಿ ನಾರಾಯಣಪ್ಪ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ಪ್ರಾಮಾಣಿಕತೆಗೆ ಬೆಲೆ ಇಲ್ವಾ ಅಂತ ನಾರಾಯಣಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರಿಗೆ ಇದು ಗಮನಕ್ಕೆ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ. ಗಮನಕ್ಕೆ ಬಂದಂಥ ಸಂದರ್ಭದಲ್ಲಾದರೂ ಅವ್ರು ಸೂಚನೆ ಕೊಡ್ತಾರಾ, ಕಾದು ನೋಡಬೇಕು. 12ನೇ ತಾರೀಕಿಂದ ನಾನು ಇಲ್ಲಿ ಕೂತಿದ್ದೀನಿ. ನಾನು
24ನೇ ತಾರೀಕು ನನಗೆ ಪೋಸ್ಟಿಂಗ್ ಇಲ್ದಿರ ಆಯಿತು. ಕೋರ್ಟಲ್ಲಿ ಒಂದು ಆದೇಶಕ್ಕೆ ತಡೆ ಆಗಿದೆ, ಆದ್ದರಿಂದ ನನಗೆ ಪೋಸ್ಟಿಂಗ್ ಇಲ್ದಂಗೆ ಆಯಿತು. ನಾನು ಇಲ್ಲಿ ಬಂದು 24 ಜುಲೈ 24 ತಾರೀಕು ಇಲ್ಲಿ ರಿಪೋರ್ಟ್ ಮಾಡಿಕೊಂಡು ನನಗೆಲ್ಲ ಖಾಲಿ ಇರೋ ಹುದ್ದೆಗಳಲ್ಲಿ ಪೋಸ್ಟಿಂಗ್ ಕೊಡಿ ಅಂತ ಕೇಳಿದ್ದೀನಿ. ಇದುವರೆಗೂ ನನಗೆ ಪೋಸ್ಟಿಂಗ್ ಆಗಿಲ್ಲ. ಹಾಗಾಗಿ ನನಗೆ ಪೋಸ್ಟಿಂಗ್ ಕೊಡಿ ಅಂತ ಪ್ರಾರ್ಥನೆ. ನಾನು ಹಂಗೇನು ಅಂದ್ಕೊಳ್ಳಲ್ಲ, ಬಟ್ ಆದರೆ ನನ್ನ ಇದಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಈಗ ನನಗೆ ಆ್ಯಕ್ಚುಲಿ ಕೊಡಬೇಕಾಗಿತ್ತು. ನಾವೇನು ಯಾರಿಗೂ ತೊಂದರೆ ಮಾಡಿ ಕೊಡಿ ಅಂತ ಹೇಳ್ತಾ ಇಲ್ಲ. ಮಿಡ್ಲ್ ಆಫ್ ದಿ ಇಯರು ಖಾಲಿ ಇರುವಂಥ ಕಡೆ, ಎಲ್ಲಿ ಖಾಲಿ ಇರೋದ್ರಲ್ಲಿ ನಮಗೆ ಎಲ್ಲಿ ಕನ್ವೀನಿಯೆಂಟ್ ಆಗುತ್ತೋ ಅಂಥ ಕಡೆ ಪೋಸ್ಟಿಂಗ್ ಕೊಡಿ ಅಂತ ಕೇಳಿದ್ದೀವಿ. ಇಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕೊಡ್ತಿಲ್ಲ ಅಂತ ಹೇಳ್ತಾರೆ. ಡಿಲೇ ಆಗ್ತಾ ಇದೆ. ಬೋರ್ಡ್ ಹಾಕುವಂಥ ಉದ್ದೇಶ ಏನಂತಂದರೆ, ನಮ್ಮ ಹೆಸರಲ್ಲಿ ನಾವು ತಗೊಳ್ಳಿಲ್ಲ ಅಂದ್ರೂ ಕೂಡ ನಮ್ಮ ಹೆಸರು ಹೇಳಿ ಬೇರೆಯವ್ರು ತಗೊಳ್ಳುವಂಥ ಅವಕಾಶಗಳು ಭಾಳ ಇದ್ದಾವೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಮ್ಮ ಹೆಸರು ಹೇಳಿ ಯಾರೂ ತಗೋಬಾರ್ದು ಅಂತ ಹೇಳೋ ಉದ್ದೇಶದಿಂದ ನಾನು ಬೋರ್ಡ್ ಹಾಕಿ 12 ಇಪಿಎಫ್ಒ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ನಡೆದಿತ್ತು. ಈ ಬೆನ್ನಲ್ಲೇ ಅಕೌಂಟೆಂಟ್ ಜಗದೀಶ್ ಮನೆ ಮೇಲೆ ದಾಳಿ ಮಾಡಿರುವಂತಹ ಕಬ್ಬನ್ ಪಾರ್ಕ್ ಪೊಲೀಸರು ಪರಿಶೀಲಿಸಿದ್ದಾರೆ. 21,000 ರೂಪಾಯಿ ಸಂಬಳ ಪಡೆದುಕೊಳ್ಳುವ ವ್ಯಕ್ತಿಯ ಸಂಪತ್ತು ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಹಲವಾರು ಖಾಸಗಿ ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರುವ ಮಾಹಿತಿ ಸಿಕ್ಕಿದೆ. ಇನ್ನು ಜಗದೀಶ್ ನಿವಾಸದಲ್ಲಿ ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿ 20ಕ್ಕೂ ಹೆಚ್ಚು ಚೆಕ್ಬುಕ್, 15ಕ್ಕೂ ಹೆಚ್ಚು ಎಟಿಎಂ ಕಾರ್ಡ್ ಪತ್ತೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸುಮಾರು 10 ಎಕರೆಗೂ ಹೆಚ್ಚು ಜಮೀನು ಪತ್ರ ಜಗದೀಶ್ ಪತ್ನಿ ಹೆಸರಲ್ಲಿದೆ. ಮನೆಯಲ್ಲಿ 4 BMW, 1 ಆಡಿ, 3 ಮರ್ಸಿಡಿಸ್ ಬೆಂಜ್ ಸೇರಿದಂತೆ ಒಟ್ಟು 12 ಕಾರುಗಳು ಪತ್ತೆಯಾಗಿದೆ. ಈ ಎಲ್ಲಾ ಕೇಸ್ ಫೈಲ್ ಸದ್ಯ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದರಲ್ಲಿ ವಿಶೇಷತೆ ಏನಿಲ್ಲ. ಸುರ್ಜೇವಾಲಾ ಮಾತ್ರ ಭೇಟಿಯಾಗಿದೆ. ಭೇಟಿ ವೇಳೆ ಯಾವುದೇ ವಿಚಾರ ಪ್ರಸ್ತಾಪ ಮಾಡಿಲ್ಲ. ಬೇರೆ ಚರ್ಚೆನೂ ಕೂಡ ಆಗಿಲ್ಲ. ಅವಕಾಶ ಬಂದಾಗ ಚರ್ಚೆ ಬಗ್ಗೆ ಮಾತಾಡೋಣ. ಸಿಎಂ ಅಧ್ಯಕ್ಷರು ಇದ್ದಾರೆ, ಅದರ ಬಗ್ಗೆ ಅವರೇ ಮಾತನಾಡಬೇಕು. ನಾವು ಏನೇ ಹೇಳಿದ್ರು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ನಮ್ಮ ಅಭಿಪ್ರಾಯ ಹೇಳಿದ್ದೇವೆ, ಉಳಿದಿದ್ದು ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ರು. ಮಾತ್ರ ಯಾವುದೇ ಪ್ರಸ್ತಾಪ ಆಗಿಲ್ಲ. ಅದು ಸೀಮಿತವಾಗಿ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ರು. ಅವ್ರು ಬೇಕಾಗ್ಲಿಕ್ಕೆ ಇದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗಿಲ್ಲ. ಚೆಲ ಅವಕಾಶ ಬಂದಾಗ ನೋಡೋಣ, ಸಂದರ್ಭ ಬಂದಾಗ ಮಾತಾಡೋಣ. ಈಗ ಸಂದರ್ಭ ಇಲ್ಲ, ಮುಗಿದಿಲ್ಲ, ಇನ್ನೂ ಮುಗಿದ್ರೆ ಬಿಹಾರ್ ಎಲೆಕ್ಷನ್ ಇನ್ನೂ ಫಲಿತಾಂಶ ಬರಬೇಕಲ್ಲಪ್ಪ. ಹಂಗಾಗಿ ನೋಡೋಣ. ಇಲ್ಲ ಅದ್ರ ಬಗ್ಗೆ ನಾ ಹೇಳಲಿಕ್ಕೆ ಆಗಲ್ಲ. ನಾನು ಹೇಳಲಿಕ್ಕೆ ಮೇಗ ಅಧ್ಯಕ್ಷ ಇದ್ದಾರೆ, CM ಇದ್ದಾರೆ, ಅವ್ರು ಇದ್ದಾರೆ, ಸ್ವಂತ ಅವರೇ ಹೇಳ್ಬೇಕು ಅದ್ರ ಬಗ್ಗೆ. ಸೊ ನೋಡಿ, ನಾವೇನೇ ಹೇಳಿದ್ರು ಅಂತಿಮವಾಗಿ ಮಾಡೋರು ಯಾರು, ಮಾಡೋರ ಮೇಲ್ಗಡೆ ಇದ್ದಾರೆ. ನಮ್ಮ ಅಭಿಪ್ರಾಯ ಹೇಳ್ತೀವಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ಸಾಕಷ್ಟು ಹೇಳಿದ್ವಿ. ಸೊ ಹೀಗಾಗಿ ಇನ್ನೂ ಅಂತಿಮವಾಗಿ ನಮ್ಮ ವರಿಷ್ಠರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ನಮ್ಮ ಕೈಯಲ್ಲಿ ಏನಿಲ್ಲ ಇಲ್ಲ. ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಮಾತನಾಡಿದಂಥ ಶಾಸಕ ಅಲಮಪ್ರಭು ಪಾಟೀಲ್, ಹೈಕಮಾಂಡ್ಗೆ ಬದ್ಧತೆ ಇದೆ. ಹೈಕಮಾಂಡ್ ವಿಸ್ತರಣೆಗೆ ಇನ್ನೂ ಸಮಯ ನಿಗದಿ ಆಗಿಲ್ಲ. ಅಂದರೆ ಸಂಪುಟ ಪುನಾರಚನೆ ಅಥವಾ ಸಂಪುಟ ವಿಸ್ತರಣೆಗೆ ಇನ್ನೂ ಸಮಯ ನಿಗದಿ ಆಗಿಲ್ಲ. ನಾನು ಜಿಲ್ಲಾ ಮಟ್ಟದಿಂದ ಶಾಸಕನಾಗಿದ್ದೇನೆ. ಶಾಸಕರಾದ ಮೇಲೆ ಸಚಿವರಾಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂಥ ಸಚಿವ ರಾಮಲಿಂಗಾರೆಡ್ಡಿ ಅವರು, ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ಕೂಡ ಆಗಲ್ಲ, 2028ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳಿದರು. ಸಂಪುಟ ವಿಸ್ತರಣೆ ಊಹಾಪೋಹ ಕೇಳಿದ್ದೀನಿ. ಯಾರೂ ಅಥೆಂಟಿಕ್ ಆಗಿ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಮಾತನಾಡಿಲ್ಲ. ನಮ್ಮ CLP ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿಲ್ಲ. AICC ಅಧ್ಯಕ್ಷರು ಕೂಡ ಮಾತನಾಡಿಲ್ಲ. ಅಥೆಂಟಿಕ್ ಆಗಿ ನಮ್ಮ ಪಕ್ಷದ ಯಾರು ಮುಖಂಡರು ಕೂಡ ಮಾತನಾಡಿಲ್ಲ. ಚರ್ಚೆ ಊಹಾಪೋಹ ಸುದ್ದಿನಿಂದ ನಾವು ಹೇಳ್ಬೋದು. ಮಂತ್ರಿ ಯಾರಿಗೆ ಬೇಡ, ಶಾಸಕನಾದ ಮೇಲೆ ಮಂತ್ರಿ ಆಗಬೇಕು ಎಲ್ಲರೂ ಕಾಯಿಸಿ. ನನಗೂ ಕೊಟ್ಟರು ಕೂಡ ನಾನು ಮಂತ್ರಿ ಆಗಲಿಕ್ಕೆ ಸಿದ್ಧನಿದ್ದೆ. ಅದು ಹೈಕಮಾಂಡ್ ಬಿಟ್ಟು ವಿಷಯ. ನಾವು ಮಂತ್ರಿ ಆಗ್ಬೇಕಂದ್ರೆ ಆಗ್ತದೆ. 15ನೇ ತಾರೀಕು ಹೋಗ್ತಕ್ಕಂಥದ್ದು ಅದು ಪರ್ಸನಲ್ ವಿಷಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಅವರು. ಯಾಕೆ ಹೋಗ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಸಮಯ ನಿಗದಿ ಆಗಿಲ್ಲ, ಆಗ್ಬೋದು. ಯಾವಾಗ ಆಗ್ತದೋ ಅವಾಗ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೋದು. ಕ್ರಾಂತಿನೇ ಇಲ್ಲ, ಯಾವುದೂ ಇಲ್ಲಪ್ಪ. ಇಲ್ಲಿ ನಾನು ಆವತ್ತಿಂದ ಹೇಳ್ತಾ ಇದ್ದೀನಲ್ಲ, ಕ್ರಾಂತಿ ಅನ್ನೋದೇನೇ ಇಲ್ಲ. ಇದೆಲ್ಲ ಕೂಡ BJPಯವರು ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿ ಕೊಡೋದ್ರ ಮುಖಾಂತರ ಅವರು ಹೇಳ್ತಾ ಇರ್ತಾರೆ. ನೀವು ತೋರಿಸಲಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ 2028 ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರು, ಶಿವಕುಮಾರ್ ನೇತೃತ್ವದಲ್ಲಿ, ಇನ್ನಿತರ ಎಲ್ಲರ ನೇತೃತ್ವದಲ್ಲಿ. ಕಾರಣ ಇನ್ನೊಂದೇ ಕಾರಣ, ನಾವು ಕೆಲಸ ಮಾಡೋದು ಒಂದು ಕಾರಣ ಆದರೆ ಇನ್ನೊಂದು ಕಾರಣ ವಿಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ. BJPನಲ್ಲಿ ನಾಯಕತ್ವದ ಕೊರತೆ ಇದೆ. JDS BJP ಜೊತೆ ಸೇರ್ಕೊಂಡ್ಮೇಲೆ ಅಲ್ಲೂ ಕೂಡ ಅವರ ಪಕ್ಷ ಬಲಹೀನ ಆಗ್ತಾ ಇದೆ.
ನವೆಂಬರ್ ಕ್ರಾಂತಿ ಚರ್ಚೆ ನಡುವೆಯೇ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಗ್ತಾ ಇದೆ. ವಿಧಾನಸೌಧದ ಸಂಪುಟ ಸಭಾಂಗಣದಲ್ಲಿ ಸಭೆ ನಡೆಸಲಾಗ್ತಾ ಇದ್ದು, ಸಭೆಗೆ ಸಂಪುಟ ಸಚಿವರು ಪಾಲ್ಗೊಂಡಿದ್ದಾರೆ. ಬಿಹಾರ ಚುನಾವಣೆ ಫಲಿತಾಂಶ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ, ಬಿಜೆಪಿ ಬಂದರೆ ಅದು ದುರಾದೃಷ್ಟ ಅಷ್ಟೇ. 20 ವರ್ಷದಿಂದ ಅವರೇ ಆಡಳಿತ ಮಾಡ್ತಿದ್ದಾರೆ. ಅಲ್ಲಿನವರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಉದ್ಯೋಗ ಕೊಟ್ಟಿದ್ರೆ ಯಾಕೆ ಬರ್ತಾ ಇದ್ರು? ಬಿಹಾರದಲ್ಲಿ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕೇಂದ್ರದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ಇದೆ. ನಿತೀಶ್ ಕುಮಾರ್ 20 ವರ್ಷದಿಂದ ಇದ್ದಾರೆ. ಅಲ್ಲಿ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ ಕಿಡಿಕಾರಿದ್ರು. ನಾನು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿದೆ. ಎಲ್ಲ ಸಮೀಕ್ಷೆಗಳಲ್ಲೂ NDA ಬರುತ್ತೆ ಅಂಥೇಳಿ ಬರ್ತಾ ಇದೆ. NDA ಬಂದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಆಮೇಲೆ ಬಿಹಾರದ ಜನರ ದುರಾದೃಷ್ಟ NDA ಅಧಿಕಾರಕ್ಕೆ ಬಂದರೆ. ಯಾಕಂದರೆ ಸುಮಾರು 20 ವರ್ಷದಿಂದ ನಿತೀಶ್ ಕುಮಾರ್ ಆಡಳಿತ ಮಾಡ್ತಾ ಇದ್ದಾರೆ. ಬಿಹಾರದವರೇ ನಮ್ಮ ಬೆಂಗಳೂರಲ್ಲಿ ಕನಿಷ್ಠ 5-6 ಲಕ್ಷ ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಉದ್ಯೋಗ ಸಿಗ್ತಿಲ್ಲ ಅಂತ ಇಲ್ಲಿ ಪಾಪ ಬಂದು ನೆಲೆಸಿದ್ದಾರೆ. 20 ವರ್ಷದಿಂದ ಅವರೇ ಆಡಳಿತ ಮಾಡ್ತಾ ಇದ್ದಾರಲ್ಲ BJP, ನಿತೀಶ್ ಕುಮಾರು. ಯಾಕೆ ಅಭಿವೃದ್ಧಿ ಆಗಲಿಲ್ಲ? ನಮ್ಮ ದೇಶದಲ್ಲೂ ಅಷ್ಟೇ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗ್ತಾ ಇದೆ BJP ಸರ್ಕಾರ ಬಂದ ಮೇಲೆ. ಬೆಂಗಳೂರಿನ ಟನಲ್ ಪ್ರಾಜೆಕ್ಟ್ ವಿಚಾರವಾಗಿ ಮಾತನಾಡಿದ ಬಿಜೆಪಿ ಸಂಸದ PC ಮೋಹನ್, ಟನಲ್ ಪ್ರಾಜೆಕ್ಟ್ಗೆ ಸರ್ಕಾರ ನಿರ್ಣಯ ಮಾಡಿದೆ. DK ಶಿವಕುಮಾರ್ ಅಂತೂ ಕಾತುರದಲ್ಲಿದ್ದಾರೆ. ಆದರೆ ಇದಕ್ಕೆ ನಾನು 2 ವರ್ಷದ ಹಿಂದೆಯೇ ವಿರೋಧ ಮಾಡಿದ್ದೇನೆ. DPR ಮಾಡೋಕೆ ಕನಿಷ್ಠ 1.5 ವರ್ಷ ಬೇಕಾಗತ್ತೆ. 18 ಕಿಲೋಮೀಟರ್ ಟನಲ್ ರಸ್ತೆ ಮಾಡ್ತಿದ್ದಾರೆ. 130 ಅಡಿ ಟನಲ್ ಹೋಗುತ್ತೆ. ಸಿಲ್ಕ್ ಬೋರ್ಡ್ನಿಂದ ಸೆಂಟ್ ಜಾನ್ಸ್ ಹತ್ರ ಎಕ್ಸಿಟ್ ಆಗುತ್ತೆ. ಇದರ ಬಗ್ಗೆ ಯಾವುದೇ ಎಕ್ಸ್ಪರ್ಟ್ಗಳ ಬಳಿ ಚರ್ಚೆ ಮಾಡಿಲ್ಲ. ಪರಿಸರದ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. NATM ಅಂತ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅಂತ ಹೇಳಿ ಇದೊಂದು ಹೊಸ ಟನಲಿಂಗ್ ಮಿಷಿನ್ ಒಂದು ಪ್ರಸ್ತಾವ ತಂದಿದ್ದಾರೆ. ಇದು 15 ಮೀಟರ್ಗಳ ಕೆಳಗಡೆ ಹೋಗಿ ಇದು ಒಂದು ಮಣ್ಣನ್ನು ಕೊರೆಯುವಂತಹ ಒಂದು ಮಿಷಿನ್. ಒಂದ್ಸತಿ ನಾವು ರಾಕು ಮತ್ತು ಸಾಯಿಲ್ ಬ್ಲಾಸ್ಟ್ ಮಾಡಿದಾಗ ಎಲ್ಲಿ ಜನಬೀಡು ಪ್ರದೇಶ, ಎಲ್ಲಿ ಬಿಲ್ಡಿಂಗ್ಗಳಿರ್ತಾವೋ ಖಂಡಿತವಾಗ್ಲೂ ವೈಬ್ರೇಷನ್ ಆಗುವಂತಹ ಎಲ್ಲ ಸಂಭವಗಳಿದೆ. ಯಾಕೆ ಅಂತ ಹೇಳಿದ್ರೆ ಅರ್ಬನ್ ಟನಲಿಂಗ್ ಇಸ್ ನಾಟ್ ಎ ಕಂಪ್ಲೀಟ್. ಯಾವುದೋ ಒಂದು ನೀವು ಬೆಟ್ಟನ ಕೊರೆಯೋದಕ್ಕೂ ಕೂಡ ಒಂದು ಅರ್ಬನ್ನಲ್ಲಿ ಒಂದು ಟನಲಿಂಗ್ ಮಾಡೋಕ್ಕೆ ಬಹಳ ಡಿಫರೆನ್ಸ್ ಇದೆ. ಇದು ಯಾವುದನ್ನು ಕೂಡ ಗಮನಕ್ಕೆ ತಗೊಳ್ದಿರಾ ಇವತ್ತು ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಈಗ ನೀವು 18 ಕಿಲೋಮೀಟ್ರ್ ಮಾಡ್ತಿದ್ದೀರಿ, 15 ಕಿಲೋಮೀಟ್ರು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಬರುತ್ತೆ. ಆ ಮಣ್ಣನ್ನು ಎಲ್ಲಿ ತೊಗೊಂಡೋಗಿ ಹಾಕ್ತೀರಿ? ಆ ಮಣ್ಣು ಹಾಕಲಿಕ್ಕೆ ಪರ್ಮಿಷನ್ ತೊಗೊಂಡಿದ್ದೀರಾ? ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡಿದ್ದೀರಾ? ಆ ಬಿಲ್ಡಿಂಗ್ಸು, ರ್ಯಾಂಪ್ ಬರೋ ಜಾಗದಲ್ಲಿ ಬಿಲ್ಡಿಂಗ್ಸು ಹೋಗ್ತವೆ, ಅದಕ್ಕೆ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ್ದೀರಾ? ಯಾವುದನ್ನು ನೀವು DPR ಅಲ್ಲಿ ಹೇಳಿಲ್ಲಲ್ಲ. NATM. ಮೈಸೂರಿನಲ್ಲಿ ಮಾನವ ಕಾಡು ಪ್ರಾಣಿ ನಡುವಿನ ಸಂಘರ್ಷ ಮುಂದುವರೆದಿದೆ. ಹೀಗಾಗಿ ಇಂದು ಮೈಸೂರಿನಲ್ಲಿ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆಯನ್ನು ಮಾಡಲಾಗ್ತದೆ. ಕಾಡು ಪ್ರಾಣಿಗಳಿಂದ ರೈತರನ್ನ ಉಳಿಸಿ ಅಂತ ಘೋಷಣೆ ಕೂಗಿ ಪ್ರತಿಭಟನೆಯನ್ನು ಮಾಡಿದ್ರು. ಅಲ್ಲದೆ ನಗರದ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನಕ್ಕೆ ರೈತರು ಮುತ್ತಿಗೆ ಹಾಕಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ. ಈ ವೇಳೆ ರೈತರನ್ನ ಪೊಲೀಸರು ತಡೆದಿದ್ದು ರೈತರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ ಆದೇಶವನ್ನು ಪ್ರಕಟಿಸಲಿದೆ. ಪ್ರಕರಣದಲ್ಲಿ ಸಂಜ್ಞೆ ಪರಿಗಣಿಸುವುದನ್ನು ರದ್ದು ಕೋರಿ BSY ಅರ್ಜಿಯನ್ನು ಸಲ್ಲಿಸಿದರು. ಹೀಗಾಗಿ ಇಂದು ನ್ಯಾಯಮೂರ್ತಿ MI ಅರುಣ್ ಅವರ ಪೀಠವು ಈ ಪ್ರಕರಣದ ತೀರ್ಪನ್ನು ಪ್ರಕಟ ಮಾಡಲಿದ್ದಾರೆ. ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಬೇಲ್ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಈ ಹಿನ್ನೆಲೆ ಕೇಸ್ ವಿಚಾರವಾಗಿ ಹಾಸನದಲ್ಲಿ ಮಾತನಾಡಿದ ವಕೀಲ ದೇವರಾಜೇಗೌಡ, ಈ ಕೇಸ್ನಲ್ಲಿ ತಾಂತ್ರಿಕ ದೋಷಗಳು ಹಾಗೂ ಸಾಕ್ಷಿಗಳ ವಿಚಾರಣೆಗಳನ್ನು ಅವಲೋಕಿಸಿದಾಗ ಕೆಲವು ಲೋಪಗಳಾಗಿವೆ. ಆ ಲೋಪಗಳನ್ನೇ ಹೈಲೈಟ್ ಮಾಡಿ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ದಾರೆ. ಘನ ನ್ಯಾಯಾಲಯ ಏನ್ ಬೇಕಾದರೂ ತೀರ್ಪು ನೀಡಬಹುದು. ಪ್ರಜ್ವಲ್ ರೇವಣ್ಣ ಈ ಕೇಸ್ನಿಂದ ಹೊರಬಂದರೂ ಆಶ್ಚರ್ಯ ಇಲ್ಲ. ಕೊಟ್ಟಿರುವ ತೀರ್ಪು ಸಸ್ಪೆಂಡ್ ಕೂಡ ಆಗಬಹುದು. ಪ್ರಜ್ವಲ್ಗೆ ಬೇಲ್ ಸಿಗುವ ಸಾಧ್ಯತೆಯೂ ಇದೆ. ಕೋರ್ಟ್ ಏನೇ ತೀರ್ಮಾನ ತೆಗೆದುಕೊಂಡ್ರೂ ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದರು. ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಕೆಲವು ನ್ಯೂನ್ಯತೆಗಳು, ಸೊ ಆ ನ್ಯೂನ್ಯತೆಗಳನ್ನು ಈಗಾಗಲೇ ಎತ್ತಿ ಹಿಡಿದಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಅದನ್ನು ಬಲವಾಗಿ ಸ್ಪಷ್ಟೀಕರಣ ಮಾಡಿದಾಗ ಅಲ್ಲಿ ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಆಯಾಮವಾಗಿ ಬರುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಿದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಇಲ್ಲಿ ಕೋರ್ಟು ಏನೇ ತೀರ್ಮಾನ ತಗೊಂಡು ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗಿದೆ. ಇಲ್ಲಿ ಈಗಾಗಲೇ ಜೀವಾವಧಿ ಶಿಕ್ಷೆಯಾಗಿರುವಂಥ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ 2 ಸದಸ್ಯ ಪೀಠ, ಒಂದು ಏನು ಡಬಲ್ ಬೆಂಚ್ ಅಂತ ಏನು ಹೇಳ್ತೀವಿ ನಾವಲ್ಲಿ, 2 ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತದೆ. ಇವತ್ತು 2 ಗಂಟೆ 30 ನಿಮಿಷಕ್ಕೆ ವಿಚಾರಣೆ ಪ್ರಾರಂಭ ಆಗ್ತದೆ. ಇಲ್ಲಿ
ಈಗಾಗಲೇ ಸುದೀರ್ಘ ವಿಚಾರಣೆ ಕೂಡ ನಡೆದಿದೆ. ಅಲ್ಲಿ ಒಂದು ರೀತಿಯಲ್ಲಿ ಕೆಳ ಹಂತದ ನ್ಯಾಯಾಲಯ ಮಾಡಿದ ತಪ್ಪನ್ನೇ ಅತಿ ಹೆಚ್ಚು ಉಲ್ಲೇಖ ಮಾಡಿರೋದ್ರಿಂದ ಆತನಿಗೆ ಕೊಟ್ಟಿರುವಂಥ ಶಿಕ್ಷೆಯ ಒಂದು ತೀರ್ಪೇನಿದೆ ಅದು ಸಸ್ಪೆಂಡ್ ಆಗುವಂಥ ಚಾನ್ಸಸ್ ಕೂಡ ಅತಿ ಹೆಚ್ಚಿದೆ. ಅಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಕೆಲವು 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ಘೋಷಣೆ ಮಾಡುವಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಇವತ್ತು ಕೂಡ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಇನ್ನು ರೈತರ ಹೋರಾಟಕ್ಕೆ ಬೆಂಬಲಿಸಿ ಮುಧೋಳ ನಗರವನ್ನ ಬಂದ್ ಮಾಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರಸ್ಥರು ಬಂದ್ ಮಾಡಿದ್ದಾರೆ. ಹೀಗಾಗಿ ವ್ಯಾಪಾರ ವಹಿವಾಟು ಇಲ್ಲದೆ ನಗರ ಸಂಪೂರ್ಣ ಸ್ತಬ್ಧವಾಗಿದೆ. ಕಬ್ಬು ದರ ನಿಗದಿ ವಿಚಾರವಾಗಿ ಬೀದರ್ ಡಿಸಿ ನೇತೃತ್ವದಲ್ಲಿ ಇಂದು 3ನೇ ಸಭೆ ನಡೆಸಲಾಗ್ತಾ ಇದೆ. ಡಿಸಿ ಶಿಲ್ಪಾ ಶರ್ಮಾ ಸಭೆ ನಡೆಸ್ತಾ ಇದ್ದು, ಸಭೆ ಆರಂಭಕ್ಕೂ ಮುನ್ನ ನಾರಂಜ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರಪಳ್ಳಿ ರೈತರನ್ನ ಭೇಟಿಯಾಗಿದ್ದಾರೆ. ರೈತರ ಬೇಡಿಕೆಗಳನ್ನು ಆಲಿಸಿದ್ದಾರೆ. ಬಳಿಕ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವರ ಜೊತೆಗೆ ರೈತರು ಹಾಗೂ ಕಾರ್ಖಾನೆಯ ಮಾಲೀಕರು, ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದು, ಒಂದು ವೇಳೆ ರೈತರ ಬೇಡಿಕೆ ಈಡೇರದಿದ್ರೆ ರೈತರಿಂದ ಉಗ್ರ ಹೋರಾಟ ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಹೋರಾಟದ ಬಗ್ಗೆ ಸರ್ಕಾರ ಈ ತನಕ ಗಮನ ಹರಿಸಿಲ್ಲ. ಬೆಂಗಳೂರು ಬಿಟ್ಟು ಯಾರೂ ಹೋಗ್ತಿಲ್ಲ. ತಕ್ಷಣವೇ ಸರ್ಕಾರ ಗಮನ ಹರಿಸಬೇಕು. ಮೆಕ್ಕೆಜೋಳ ಖರೀದಿ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕು. ಬರ ಪರಿಹಾರದ ವಿಚಾರದಲ್ಲೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಸರ್ಕಾರಕ್ಕೆ ಯಾರೂ ಸಲಹೆ ಕೊಡ್ತಿದ್ದಾರೋ ಗೊತ್ತಿಲ್ಲ. ರೈತರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಅಂತ ಹೇಳಿದರು. ಒಳ ಜಗಳವನ್ನ ಬದಿಗಿಟ್ಟು ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ರಾಜ್ಯದಲ್ಲಿ ನೆರೆ ಇದ್ದಂತ ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಮಲ್ಕೊಂಡಿದ್ರು. ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ನಡೆಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಚಕಾರವನ್ನ ಎತ್ತಾ ಇಲ್ಲ. ಮತ್ತೊಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಕೂಡ ಆರಂಭ ಆಗಿಲ್ಲ. ರೈತರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಹಾಗಾಗಿ ಉದಾಸೀನ ತೋರದೇನೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ಕೊಪ್ಪಳದಲ್ಲಿ ಬಿಎಸ್ಟಿಎಲ್ ಕಾರ್ಖಾನೆ ವಿರೋಧ ಕೇಳಿಬಂದಿತ್ತು. ಆದರೆ ಇದೀಗ ಕಾರ್ಖಾನೆ ಪರವಾಗಿ ರೈತರು ಬೀದಿಗಿಳಿದಿದ್ದಾರೆ. ಒಂದೆಡೆ ವಿರೋಧ ಕೇಳಿ ಬಂದಿದ್ರೆ ಮತ್ತೊಂದು ಕಡೆ ಕಾರ್ಖಾನೆ ಪರವಾಗಿ ಮಾತನಾಡ್ತಿದ್ದಾರೆ. ನಾವು ಜಮೀನು ಕೊಟ್ಟಿದ್ದೀವಿ, ಒಂದೋ ಕಾರ್ಖಾನೆ ಆರಂಭಿಸಿ, ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ ಅಂತ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳ ತಾಲೂಕಿನ ಹಾಲವರ್ತಿ, ಬಸಾಪುರ, ಕಿಡದಾಳ, ಬೇವಿನಾಳ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜಮೀನು ಕೊಟ್ಟಿದ್ರಿಂದ ಕಾರ್ಖಾನೆ ಕೆಲಸ ಕೊಡ್ತೇವೆ ಅಂತ ಬಾಂಡ್ ಕೊಟ್ಟಿದೆ. ಕಾರ್ಖಾನೆ ಪ್ರಾರಂಭಿಸದಿದ್ರೆ ಸರ್ಕಾರಿ ನೌಕರಿ ಕೊಡಿ ಅಂತ ಸರ್ಕಾರಕ್ಕೆ ಜನರು ಒತ್ತಾಯವನ್ನು ಮಾಡ್ತಿದ್ದಾರೆ. ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಹಿನ್ನೆಲೆ ಪಂಚಾಯತ್ ಮುಂದೆಯೇ ಮಹಿಳೆ ಒಬ್ಬರು ವಾಸ್ತವ್ಯ ಹೂಡಿದ್ದಾರೆ. ಕೊಪ್ಪಳ ತಾಲೂಕಿನ ಬೋಚನಹಳ್ಳಿ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಟ್ಟಿಲವ್ವ ಅನ್ನೋರು ಆಕೆಯ ಮಕ್ಕಳು ಹಾಗೂ ತಾಯಿಯೊಂದಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 2022ರಲ್ಲಿ ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ ಕಟ್ಟಿಲವ್ವಗೆ ಮನೆ ಮಂಜೂರಾಗಿತ್ತು. ಕೆಸಲಾಪುರದಲ್ಲಿ ಮನೆ ನಿರ್ಮಿಸೋದಕ್ಕೆ ಸಂಬಂಧಿಕರು ತಕರಾರು ಮಾಡ್ತಾ ಇದ್ದಾರೆ. ಮೈಲಾರಪ್ಪ ತಕರಾರಿನ ಹಿನ್ನೆಲೆ ಮನೆ ಕಟ್ಟಿಸಿಕೊಡ್ತಾ ಇಲ್ಲ, ಮಧ್ಯಸ್ಥಿಕೆ ವಹಿಸಲು ಗ್ರಾಮ ಪಂಚಾಯತ್ ತಯಾರಿಲ್ಲ ಅಂತ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಪುರಸಭೆ ಎದುರಿಸಿರುವಂತಹ ಸರ್ಕಾರಿ ಜಾಗ ನೀಡುವಂತೆ ಆಗ್ರಹಿಸಿ ಚನ್ನಗಿರಿಯಿಂದ ದಾವಣಗೆರೆ ಡಿಸಿ ಕಚೇರಿವರೆಗೂ ಬೈಕ್ ರ್ಯಾಲಿಯನ್ನು ಮಾಡಲಾಗಿದೆ. ರ್ಯಾಲಿಗೆ ಚನ್ನಗಿರಿ ಕೇದಾರ ಶಾಖಾ ಮಠದ ಡಾಕ್ಟರ್ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಶ್ರೀಗಳು ಚಾಲನೆಯನ್ನು ಕೊಟ್ಟರು. ಚನ್ನಗಿರಿಯಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ಇಲ್ಲವೇ ತೀವ್ರ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಚನ್ನಗಿರಿ ಪುರಸಭೆ ಎದುರಿಗಿನ 2 ಎಕರೆ ಸರ್ಕಾರಿ ಜಾಗದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಹಾವೇರಿಯಲ್ಲಿರುವ ಇಂಡಸ್ ಟವರ್ಸ್ ಕಂಪನಿ ಏಕಾಏಕಿ ನೂರಾರು ಕಾರ್ಮಿಕರು ಹಾಗೂ ಸಿಬ್ಬಂದಿಗಳನ್ನು ವಜಾಗೊಳಿಸಿದೆ. ಆದ್ದರಿಂದ ಕಾರ್ಮಿಕರು ಮತ್ತು ಸಿಬ್ಬಂದಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಂಘಟಿತರಾಗಿ ಕಾರ್ಮಿಕರ ಇಲಾಖೆ ಹಕ್ಕುಗಳ ಅಡಿ ಸೌಲಭ್ಯ ಕೇಳಿದ್ದಕ್ಕೆ ಕಂಪನಿಯು ಕಾರ್ಮಿಕರನ್ನ ವಜಾಗೊಳಿಸಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಕಾರ್ಮಿಕ ಇಲಾಖೆಯ ಹಕ್ಕುಗಳ ಅಡಿ ಸೌಲಭ್ಯ ನೀಡಬೇಕು ಅಂತ ಒತ್ತಾಯಿಸಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ.